ವಾ, ಇಷ್ಟೊಂದು ಎಣ್ಣೆನಾ? 100 ರೂಪಾಯಿ ವಡೆ ತಂದು 150 ರೂಪಾಯಿ ಎಣ್ಣೆ ತೆಗೆದಿದ್ದೀನಿ. ಸೂಪರ್ ಅಲ್ಲ? ಇನ್ನು 3 ದಿನ ಅಡುಗೆಗೆ ಚಿಂತೆನೇ ಇಲ್ಲ. ಫುಲ್ ಎಣ್ಣೆ ಹಾಕ್ತಾ ಇರೋದೆ, ಅಡುಗೆ ಮಾಡ್ತಾ ಇರೋದೆ. ಲೇ ಮಿಂಚು, ಏನೇ ಇದು? ಅದೇನ್ ವಡೆನಾ ಇಲ್ಲ ಜೇನಾ? ಹಂಗಿಂತ ಇದೆಯಲ್ಲ. ಯಾಕೆ ಕಾಣಿಸ್ತಿಲ್ವೇನೆ? ಒಡನೆ ಕಣೆ ಎಣ್ತರದು. ಆಹಾ, ನೋಡಿ ಸಿಂಚು ಎಣ್ಣೆನಾ. ರಾತ್ರಿ ಅಡುಗೆಗೆ, ಬೆಳಿಗ್ಗೆ ಟಿಫನ್ಗೆ ಇದೇ ಎಣ್ಣೆ ಯೂಸ್ ಮಾಡ್ಕೊಂಡು ಅಡುಗೆ ಮಾಡೋಣ. ಆಚೆ ಕಡೆ ಅಷ್ಟು ಕಾಸು ಕೊಟ್ಬಿಟ್ಟು ಎಣ್ಣೆ ತಗೊಂಡ್ಬರೋದಾದ್ರೂ ತಪ್ಪುತ್ತೆ. ಯಾರಪ್ಪ ಇವಳು? ಎಂಜಿಲ್ ಕೈಯಲ್ಲಿ ಕಾಗೆನೂ ಓಡಿಸಲ್ಲ ಅನ್ಸುತ್ತೆ. ಆಹಾ, ಎಷ್ಟು ಚೆನ್ನಾಗಿದೆ ಈ ವಡೆ. ಆಹಾ, ಈ ವಡೆ ತಿಂತಾ ಇದ್ರೆ ನಾಲ್ಗೆ ಮೇಲೆ ವಡೆನೇ ಡಾನ್ಸ್ ಮಾಡ್ತಾ ಇದೀನೋ ಅನ್ಸುತ್ತೆ. ತಗೊಳ್ಳೆ, ತಿನ್ನು ತಿನ್ನು. ಲೇ, ಇದ್ ವಡೆನೇ ತಾನೇ? ಒಳ್ಳೆ ಜಡೆಗೆ ಹಾಕೋ ರಿಬ್ಬನ್ ತರ ಆಗಿದೆಯಲ್ಲೇ. ಏಯ್, ಕೊಳೆಯಲ್ಲಿ ಆಹಾ, ಆಯಿಲ್ ತಿನ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಇಂಡ್ಬಿಟ್ಟು ಕೊಡ್ತಾ ಇದ್ರೆ ನೀನು ನನ್ನೇ ಆಡ್ಕೊಂತೀಯಾ? ಇನ್ಮೇಲೆ ವಡೆನ ತಿನ್ನೋದಿರ್ಲಿ, ನೋಡ ಕೂಡ ಆಗ್ಬಾರ್ದು. ಯಾರಾದ್ರೂ ತಿಂತಾ ಇದ್ರೆ ದೂರದಲ್ಲೇ ನೋಡ್ಕೊಂಡು ಓಡೋಗ್ಬಿಡ್ಬೇಕು. ಏಯ್, ಏನು ನೀನು ದಂಡೋಪಾಳ್ಯ ಪಿಕ್ಚರ್ ಅಲ್ಲಿ ಪೋಸ್ಟರ್ ಅಲ್ಲಿ ಪೋಸ್ ಕೊಡ್ತಾರಲ್ಲ ಆ ಥರ ಪೋಸ್ ಕೊಡ್ತಾ ಇದ್ಯಾ? ಏಯ್, ಏನೇ ನಾನೇನೋ ವಡೆ ತಿನ್ನಕ್ಕೆ ಹೇಳಿದ್ರೆ ನೀನು ತೊಡೆನೇ ನಡ್ಸೋ ಥರ ನೋಡ್ತಾ ಇದ್ಯಾ? ಲೇ ಮಿಂಚು, ನಂಗೆ ಬರ್ತಿರೋ ಕೋಪಕ್ಕೆ ನಿಂಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಮೂಲೆಗೆ ಹಾಕ್ಬಿಡೋಣ ಅನ್ಸ್ತಿದೆ. ವಾಟ್ ನಾನ್ಸೆನ್ಸ್ ಯಾ? ಅಲ್ಲ, ನೀಟಾಗಿ ನಿದ್ದೆ ಮಾಡಿದೆ, ಪಾಪ ಸಿಂಚು ಹಸ್ಕೊಂಡಿರ್ತಾಳೆ. ಬೆಳಗ್ಗೆನೆ ಒಳ್ಳೆ ಟಿಫನ್ ಮಾಡ್ಕೊಡೋಣ ಅಂತ ಟಿಫನ್ ಮಾಡ್ಕೊಟ್ರೆ ನೀನು ನನ್ನ ಮೇಲೆ ಕೋಪ ತೀರಿಸ್ತೀಯಾ? ಆಹಾ, ಬೆಳಿಗ್ಗೆ ಮಾಡ್ಕೊಟ್ಟಿದ್ದಲ್ಲ ಉಪ್ಪಿಟ್ಟು, ಅದರಲ್ಲಿ ಉಪ್ಪೇ ಇರಲಿಲ್ಲ. ಬೆಳಿಗ್ಗೆ ಉಪ್ಪಿಟ್ಟು ತಿಂದ್ಮೇಲೆ ಟೀ ಮಾಡ್ಕೊಟ್ಟಿದ್ದಲ್ಲ, ನಿಜ ಹೇಳು, ಅದು ಟೀನಾ ಇಲ್ಲ ಬಿಸಿನೀರಾ ಅಂತ? ಏನೇ ಅನ್ಕೊಂಡಿದ್ಯಾ ನೀನು? ಬಿದ್ದವ್ರಿಗೆ ಹೋಗ್ಲಿ ಪಾಪ ಅಂತ ಬಿಸಿನೀರು ಕೊಟ್ರೆ ಎದ್ ಬಂದ್ ಎದೆಗೋದ್ರಂತೆ. ಹಂಗೆ ಹೋಗ್ಲಿ ಪಾಪ ಸಿಂಚು ಅಂತ ಟೀ ಮಾಡ್ಕೊಟ್ರೆ ನನ್ನೇ ಕಿಂಡಲ್ ಮಾಡ್ತೀಯಾ? ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ನಿನ್ನ ಕಿಂಡಲ್ ಮಾಡಿದ್ರೆ ಇನ್ನೇನ್ ಕಿರೀಟ ಇಡ್ತಾರಾ? ಬೆಂಗಳೂರಿಗೆ ಬಂದಿರೋದು ಅಷ್ಟೋ ಇಷ್ಟೋ ಸಂಪಾದನೆ ಮಾಡಿ ಅದ್ರಲ್ಲಿ ಕೂಡಿಡ್ಬೇಕು ಅಂತ. ಅದ್ರಲ್ಲೂ ಈ ರಾಜಾರೋಷವಾಗಿ ಖರ್ಚು ಮಾಡಿದ್ರೆ ಏನು ಪ್ರಯೋಜನ ಬರಲ್ಲ ಕಣೆ. ಅಮ್ಮ ತಾಯಿ, ನಿನ್ನ ಉಪದೇಶನ ನಿಲ್ಲಿಸ್ತೀಯಾ? ನಂಗೆ ಸಖತ್ ಹೊಟ್ಟೆ ಹಸಿತಾ ಇದೆ. ನಿಂಗೆ ಸ್ನ್ಯಾಕ್ಸ್ ತರ ಕೇಳಿದ್ನಲ್ಲ, ಎಲ್ಲಿ? ತಗೋ, ನಿನಗೆ ತಂದಿರೋ ಸ್ನ್ಯಾಕ್ಸ್ ಅಲ್ಲೇ. ರಾತ್ರಿ ಊಟಕ್ಕೆ, ಬೆಳಗ್ಗೆ ಟಿಫನ್ಗೆ ಎಣ್ಣೆ ಹಿಂಡಿರೋದು. ತಿನ್ನು. ಹೊಸ ಪೇಸ್ಟ್ ಯೂಸ್ ಮಾಡ್ತಿದ್ಯಲ್ಲೇ? ಅದು ಬೈ ಒನ್ ಗೆಟ್ ಒನ್ ಅಲ್ಲಿ ಫ್ರೀಯಾಗಿ ಸಿಕ್ಕಿರೋ ಪೇಸ್ಟು. ಲೇ, ಪೇಸ್ಟ್ ಹಾಕೊಂಡಿಲ್ಲ ಅಂದ್ರೆ ಬ್ರಷ್ ಹೆಂಗೆ ಮಾಡೋದು? ನಿನ್ಗೆ ಇವಾಗ ಪೇಸ್ಟ್ ಬೇಕು ತಾನೆ? ಬಾ, ನಾನು ಕೊಡ್ತೀನಿ. ಏನ್ ಮಕ್ಕ ನೋಡ್ತೀಯಾ? ಬಂತಲ್ಲ, ಹೋಗಲ್ಲು ಜೋ. ಕಂಜೂಸ್ ಕಾಳಮ್ಮ, ನನ್ನೇನೋ ಮಾಡ್ತೀಯಮ್ಮ. ಈ ಕಂಜೂಸ್ ಕಾಳಮ್ಮನ ಏನೋ ಅನ್ಕೊಂಡ್ಬಿಟ್ಟಿದ್ದಾಳೆ ಇವಳು. ಮಿಂಚು, ಲೇ ಮಿಂಚು, ಲೇ ಕಂಜೂಸ್ ಕಾಳ್ ಬಾಬಾ, ಎಲ್ಲೇ ಇದ್ಯಾ? ಸ್ನಾನ ಮಾಡೋಣ ಅಂದ್ರೆ ಶಾಂಪೂನೇ ಇಲ್ವಲ್ಲೇ? ನಾನಿಲ್ಲಿದ್ದೀನಿ. ಕಾಯಿ ಕಾಯಿ ಸೀಗೆಕಾಯಿ ನೆತ್ತಿಗೆ, ಬೀಳ್ದಂಗೆ ಹಚ್ಕೊ ನಿನ್ನ ಕಣ್ಣಿಗೆ, ಶಾಂಪು ಜೊತೆ ಸ್ನಾನ ಮಾಡೋ ಆಸೆಗೆ, ಬಿಟ್ಟು ಬಂದೆ ನೀನು ನಿನ್ನ ಹಾಸಿಗೆ. ಬೇಡ ಬೇಡ ಸೀಗೆಕಾಯಿ ಅನ್ನ ಬೇಡ, ಬೇಡ ಬೇಡ ಸೋಪು ಶಾಂಪು ಕೇಳಬೇಡ. ಏನೇ ಇದು? ಸೀಗೆಕಾಯಿ. ಮತ್ತೆ ಇನ್ನೊಂದು, ನಿನ್ನ ಫೇಸ್ನ ಸೋಪಲ್ಲಿ ತೊಳ್ಕೊಬೇಡ. ಓ ಥ್ಯಾಂಕ್ ಗಾಡ್, ಅದಕ್ಕಾದ್ರೂ ಫೇಸ್ ವಾಶ್ ಇಟ್ಟಿದ್ಯಾ? ನೋ 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 ನೋವೇ, ಅದಕ್ಕೂ ಸೀಗೆಕಾಯಿನ ಯೂಸ್ ಮಾಡ್ಕೊ ಅಂತ ಹೇಳಕ್ ಹೋಗಿಲ್ಲ. ಸ್ನಾನ ಮಾಡೋಕ್ಕೆ ಸೋಪು ಶಾಂಪು ಏನು ಯೂಸ್ ಮಾಡಬಾರ್ದಂತೆ. ದಿನಕ್ಕೆ 2 ಸರಿ ಊಟ ಮಾಡ್ಬೇಕಂತೆ. ಆದ್ರೂ 100 ವರ್ಷ ಬದುಕ್ಬೇಕಂತೆ. ಊರು ಹಾಳು ಮಾಡೋದಕ್ಕೆ ಈ ತರ ಒಬ್ರು ಕಂಜೂಸ್ ಕಾಳಮ್ಮ ಇದ್ರೆ ಸಾಕು, ಉದ್ಧಾರನೆ. ಇವಳನ್ನೆಲ್ಲ ಮದ್ವೆ ಮಾಡ್ಕೊಳ್ಳೋಕೆ ಅದ್ಯಾರು ಬರ್ತಾನೋ, ಅವನು ಇವಳ್ಗಿಂತ ಡಬ್ಬಲ್ ಕಂಜೂಸ್ ಆಗಿರ್ತಾನೆ. ನೀರೇ ಬರ್ತಿಲ್ವಲ್ಲ? ಬೆಳಿಗ್ಗೆ ತಾನೇ ಮೋಟ್ರ್ ಆನ್ ಮಾಡಿ ಟ್ಯಾಂಕ್ ಫಿಲ್ ಮಾಡಿದ್ದೆ, ಇಷ್ಟು ಬೇಗ ನೀರು ಖಾಲಿ ಆಯ್ತಾ? ಮಿಂಚು, ಮಿಂಚು,
ಏನೇ ಸಿಂಚು ಒಳ್ಳೆ ಬರಗಾಲದಲ್ಲಿ ನೀರ್ ನೋಡಿರೋ ಕಾಗೆ ತರ ಕಿರ್ಚ್ತಾ ಇದ್ಯಾ? ಈ ತಿಂಗಳು ಜವಾಬ್ದಾರಿ ನಿಂದಲ್ವಾ ಮನೆದು, ಅದಕ್ಕೆ ಕಿರ್ಚ್ಕೊಳ್ಳೂ ಬೇಕು, ಮೈ ಪರ್ಚ್ಕೊಳ್ಳೂ ಬೇಕು. ಅದೆಲ್ಲ ಸರಿ, ಏನಿವಾಗ ವಿಷಯ? ಏನಾಯ್ತು ಅಂತ ಬೇರೆ ಕೇಳ್ತಿದ್ಯಾ? ಸ್ನಾನ ಮಾಡೋಕೋದ್ರೆ ಯಾವ ನಲ್ಲಿನೂ ನೀರೇ ಬರ್ತಿಲ್ಲ ಕಣೆ. ವಾಲ್ ಆಫ್ ಮಾಡಿದ್ರೆ ಯಾವ ನಲ್ಲಿಲೂ ನೀರ್ ಬರಲ್ಲ ಅಂತ ಗೊತ್ತಿಲ್ವೇನೆ ನಿಂಗೆ? ಯಾರೇ ವಾಲ್ ಆಫ್ ಮಾಡಿದ್ದು? ನೀರಾವರಿ ಸಚಿವ. ಏನು? ಮತ್ತಿನೇನೆ, ಇರೋರಿಬ್ರಲ್ಲಿ ಕದ್ದೋರು ಯಾರು ಅಂತ ಕೇಳ್ದಂಗಾಯ್ತು. ನಾನೇ ಆಫ್ ಮಾಡಿದ್ದು. ಅಲ್ಲ ಕಣೆ, ವಾಲ್ ಆಫ್ ಮಾಡಿ ನೀರ್ ಬರ್ದಿರೋ ತರ ಮಾಡಿದ್ರೆ ಸ್ನಾನ ಹೆಂಗೆ ಮಾಡೋದು? ನಿನಗೆ ನಾನು ಮಾಡಿಲ್ದಿರೋ ತಪ್ಪೆಲ್ಲ ಕಣ್ಣಿಗೆ ಕಾಣುತ್ತೆ, ಅದೇ ಕಣ್ಮುಂದೆ ಇರೋ 2 ಬಕೆಟ್ ನೀರ್ ಮಾತ್ರ ಕಾಣಿಸ್ತಿಲ್ಲ ಅಲ್ವಾ? ನೋಡು, ಫಸ್ಟ್ ಬಕೆಟು ನನ್ಗೆ, ಅದ್ರ ಪಕ್ಕದಲ್ಲಿರೋ ಬಕೆಟು ನಿನ್ಗೆ. ಮಿಂಚು, ನಿಂಗೆ ನೀರು ಕಂಡ್ರೆ ಏನಾದರೂ ಆಗಲ್ವಾ? ಅಲ್ಲ ಕಣೆ, ಟೆರೆಸ್ ಮೇಲೆ ಟ್ಯಾಂಕ್ ತುಂಬ ನೀರಿದ್ರು ಬಕೆಟಲ್ಲಿ ಯಾಕೆ ನೀರು ತಗೊಂಡು ಬಂದಿದ್ಯಾ? ಇದ್ರಲ್ಲೂ ಕಂಜೂಸ್ತನ ತೋರಿಸ್ತಿದ್ಯಾ ಹಿಂಗೆ? ಲೇ ಅಮ್ಮಣ್ಣಿ, ಸಮ್ಮರಲ್ಲಿ ಕಾರ್ಪೊರೇಷನ್ ವಾಟರ್ ಬರಲ್ಲ ಅಂತ ಗೊತ್ತು ತಾನೆ? ನಮ್ಮನೇಲಿ ಬೋರ್ವೆಲ್ ಇದೆ ಗೊತ್ತು, ಹಂಗಂತ ಇಷ್ಟ ಬಂದಂಗೆಲ್ಲ ಖರ್ಚು ಮಾಡಿದ್ರೆ ಏನ್ ಅಂತರ್ಜಲದಿಂದ ಉಕ್ಕುತ್ತಾ? ಲೇ ಸಾಕು ಸುಮ್ಮನೆ, ದೊಡ್ಡ ಪ್ರೊಫೆಸರ್ ತರ ಪುಂಗ್ಬೇಡ. ಬರೀ ಎಲ್ಲ ವಿಷಯದಲ್ಲೂ ಕಂಜೂಸು, ಅದ್ರ ಮಾತಲ್ಲಿ ಮಾತ್ರ ಧಾರಾಳ. ಏಯ್ ಸಾಕು ಸುಮ್ನಿರೆ, ಅದೆಷ್ಟೊತ್ತು ಅಂತ ಮಾತಾಡ್ತೀಯ? ತಗೋ ಬಕೆಟ್ ಎತ್ಕೊಂಡೋಗಿ ಸ್ನಾನ ಮಾಡೋಗು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಮಿಂಚು ತಂದ ವ್ಯತೆಯೋ, ಈ ಕಂಜೂಸ್ ಕಾಳಮ್ಮನ್ ಕಾಟ ತಡೆಯಲಾರೆ. ಏನೇ ಇಷ್ಟು ದೊಡ್ಡ ಗಾಯ ಆಗಿದೆ ನಿನಗೆ? ಯಾಕೆ, ಏನಾಯ್ತು? ಸುಮ್ಮನೆ ಏನಾಯ್ತು ಇವಳಿಗೆ? ಮೇಲ್ಗಡೆ ಬಿದ್ಬಿಟ್ಲು ಕಣೆ, ಎಷ್ಟು ದೊಡ್ಡ ಗಾಯ ಆಗಿದೆ ನೋಡಿ, ಫುಲ್ ರಕ್ತ ಬರ್ತಿದೆ ಕಣೆ. ಪ್ಲೀಸ್ ಅರ್ಶಿನದ ಪುಡಿ ತಗೊಂಡ್ಬರ್ತೀನಿ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಕಣೆ. ಇಲ್ಲ ಕಡೆ, ಕಾಫಿ ಪೌಡರ್ ತಗೊಂಡ್ಬರ್ತೀನಿ. ಇವಾಗ ಬೇಕೇನೆ ಅರ್ಶಿನದ ಪುಡಿ, ಕಾಫಿ ಪುಡಿ ಕಂಡ್ರೆ ಮನೆ ಮೆಡಿಸಿನ್ ಬಗ್ಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಇವಾಗ ಬೇರೆ ಆ ಕ್ಯಾಬ್ ಕಾಸು, ಹಾಸ್ಪಿಟಲ್ ಕಾಸು, ಡಾಕ್ಟರ್ ಕಾಸು, ಮೆಡಿಸಿನ್ ಕಾಸು. ಛೇ, ಇಂಥವ್ರನ್ನ ಇಟ್ಕೊಂಡು ಬೆಂಗಳೂರಲ್ಲಿ ಹೆಂಗಪ್ಪ ಜೀವನ ಮಾಡೋದು? ಆರಾಮಾಗಿದ್ಯಾ ಇವಾಗ? 6 ಸ್ಟಿಚಸ್ ಹಾಕಿದ್ದಾರೆ ಕಣೆ. ಇಷ್ಟು ದೊಡ್ಡ ಗಾಯ ಆಗಿದೆ ಗೊತ್ತಾ ನಿನಗೆ? ಇವಾಗಾದ್ರೂ ಆರಾಮಾಗಿ ಊಟ ಮಾಡು, ರೆಸ್ಟ್ ಮಾಡು ಪ್ಲೀಸ್. ಅರ್ಥ ಮಾಡ್ಕೋ, ಅರ್ಥ ಆಯ್ತಾ? ಮಿಂಚು ಎಲ್ಲ ಮಿಂಚು ಮಿಂಚು ಆ ಯಮ್ಮನ್ ಸಹವಾಸ ಯಾಕೆ ನಿಂಗೆ ಇವಾಗ? ಆ ಕಂಜೂಸಿ ಜೊತೆ ನಿಂದೇನು ನಂಗೆ ಅರ್ಥ ಆಗದೆ ಇರೋದು? ಸರಿ, ಸರಿಯಾಗಿ ಊಟ ಮಾಡು, ಸರಿಯಾಗಿ ರೆಸ್ಟ್ ಮಾಡು, ಆಮೇಲೆ ಟ್ಯಾಬ್ಲೆಟ್ಸ್ ಹಾಕು, ಅರ್ಥ ಆಯ್ತಾ? ನಾನು ಹೋಗಿ ಬರ್ತೀನಿ. ಫ್ರೆಂಡ್ಸ್ ಎಲ್ರಿಗೂ ಕಾಲ್ ಮಾಡಾಯಿತು, ಯಾರಿಗೂ ಅವಳ ಬಗ್ಗೆ ಗೊತ್ತಿಲ್ಲ. ಎಲ್ಲಿ ಹೋದ್ಲು, ಏನು ಮಾಡ್ತಿದ್ದಾಳೋ? ಮೇಡಮ್ ಫುಡ್ ಆರ್ಡರ್ ಮಾಡಿದ್ದಾರೆ, ತಗೊಳ್ಳಿ ಮೇಡಮ್. ನೀವಾ? ಮಿಂಚು, ಯಾವತ್ತೂ ನಂಗೆ ಬೈಯಲ್ಲ ಕಣೆ, ಪ್ಲೀಸ್ ಬೇಗ ಬಾರೆ. ಸಿಂಚು 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 ಎಲ್ಲಪ್ಪ ಹೋದ್ಲಿ ಬಿಡು. ಮಿಂಚು ಮಿಂಚು ಎಲ್ಲ ಹೋಗಿದ್ದೆ? ಹೇಳ್ದರೆ ಕೇಳ್ದರೆ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಏಯ್, ಹೇಳ್ಬಿಟ್ಟೆ ಹೋಗಿದ್ನಲ್ಲೇ ಕೊಯಂಬತ್ತೂರ್ಗೆ ಹೋಗ್ತಾ ಇದ್ದೀನಿ ಅಂತ. ಲೇ, ಅಲ್ಲಿಗೇನು ಹೆಂಡ ಇಳ್ಸಕ್ ಹೋಗಿದ್ದ? ಜಾಬ್ ಇಂಟರ್ವ್ಯೂ ಇದೆ, ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾನೆ ಹೋದೆ. ಇಂಟರ್ವ್ಯೂಗೆ 2 ದಿನ ಹೋಗ್ತಾರೆ, 1 ತಿಂಗಳು ಯಾರೇ ಹೋಗ್ತಾರೆ? ಅದಾ, ಅದು ಕರ್ನಾಟಕದಲ್ಲಿ ಮಾತ್ರ ಬಸ್ ಫ್ರೀ ಅಲ್ವಾ, ಅದಕ್ಕೆ ಹೊಸೂರು ತನಕ ಬಸ್ಸಲ್ಲಿ ಹೋದೆ. ಅಲ್ಲಿಂದ ಹಂಗೆ ನಡ್ಕೊಂಡು ಹೋಗ್ತಾ ಇದ್ನಲ್ಲ, ಅದಕ್ಕೆ ಲೇಟ್ ಆಯ್ತು. ನಡ್ಕೊಂಡು ಹೋಗಿದ್ದ? ಲೇ, ನಿನ್ ಕಂಜೂಸ್ ಅಂತ ಗೊತ್ತಿತ್ತು, ಈ ಲೆವೆಲ್ ಕಂಜೂಸ್ ಅಂತ ಗೊತ್ತಿರ್ಲಿಲ್ಲ ಕಣೆ. ಅದು ಬಿಡು, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಫೋನಾ? ಅದು ಹೋಗ್ಬೇಕಾದ್ರೆ ರೀಚಾರ್ಜ್ ಖಾಲಿ ಆಗೋಯ್ತು. ಇನ್ನೇನು ಬಂದ್ಮೇಲೆ ಹಾಕ್ಸ್ಕೊಳ್ಳೋಣ ಅಂತ ಫೋನ್ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಸೈಡಿಗೆ ಬಿಸಾಕ್ಬಿಟ್ಟಿದ್ದೆ. ರೀಚಾರ್ಜ್ ಮಾಡಬೇಕು ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ? ಲೇ, ಬೇಗ ಮಾತಾಡೆ. ನೀನು ಈ ಥರ ಲ್ಯಾಗ್ ಹೊಡಿತಾ ಇದ್ರೆ ರೋಲ್ ಖಾಲಿ ಆಗೋಗ್ಬಿಡುತ್ತೆ.
ಇದರಲ್ಲೂ ನೀನು ಕಂಜೂಸ್ತಾನಾ? ಈ ಕಂಜೂಸ್ ಕಾಳಮ್ಮ ಏನೇನು ಮಾಡಿದಾಳೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಈ ಎಪಿಸೋಡ್ ನೀವು ಮಿಸ್ ಮಾಡಿದ್ರೆ ನೋಡಲೇಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನೆಲ್ಲ ಮಾಡೋಕ್ಕೆ ಕಂಜೂಸ್ತನ ಮಾಡಬೇಡಿ ಆಯಿತಾ? ಹಾಗೆ ನಿಮ್ಮ ಅಕ್ಕಪಕ್ಕ ಯಾವ್ದಾರ ಕಂಜೂಸ್ ಇರ್ತಾರೆ ಅಂತ ಒಂದು ಸ್ವಲ್ಪ ಕಮೆಂಟ್ಸ್ ಮಾಡ್ರಪ್ಪ. ಹಾಂ ಕರೆಕ್ಟ್. ಟ್ಯಾಗ್ ಯೋರ್ ಕಂಜೂಸ್ ಫ್ರೆಂಡ್ಸ್. ಅವಳು ಕಂಜೂಸ್ ಇದೆಯಲ್ಲ. ನೀವು ದೊಡ್ಡ ಕಂಜೂಸ್. ಎಲ್ಲಿದ್ಯಮ್ಮ? ಮಮ್ಮಿ ಇವಾಗ ತಾನೇ ಕಾಲೇಜ್ ಮುಗೀತು, ಕಾಲೇಜ್ ಆಚೆ ಇದ್ದೀನಿ. ಹೌದಾ ಪುಟ್ಟ, ಹೆಂಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಮಮ್ಮಿ. ನಿಂದು ಊಟ ಆಯ್ತಾ? ನಾನಿಲ್ಲ ಅಂದ್ರೆ ನಿಂಗೆ ಊಟಕ್ಕೆ ತುಂಬಾ ತೊಂದರೆ ಆಗುತ್ತಲ್ಲ. ಪರವಾಗಿಲ್ಲ ಮಮ್ಮಿ, ದಿನಕ್ಕೆ ಒಂದೊತ್ತು ಊಟ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೋತೀನಿ ಮಮ್ಮಿ. ಅಯ್ಯೋ ಪುಟ್ಟ, ನನ್ನಿಂದ ನೀನು ಬರೀ ಒಂದು ಹೊತ್ತು ಊಟ ಮಾಡೋಂಗಾಯ್ತು.